ಸೊ ನಾವು ಫಾರ್ ಎಕ್ಸಾಂಪಲ್ ನಮ್ಮ ಅಗತ್ಯಕ್ಕೆ 2000 ಕಿಲೋ ಕ್ಯಾಲರೀಸ್ ಬೇಕು ಅಂತ ಇಟ್ಕೊಳ್ಳೋಣ. ನಾವು 2500 ಕ್ಯಾಲರೀಸ್ ನಾವು ಎಕ್ಸ್ಟ್ರಾ ನಾವು ಅಂದರೆ 500 ಎಕ್ಸ್ಟ್ರಾ ತೊಗೊಳ್ತೀವಿ ಅಂತ ಇಟ್ಕೊಳ್ಳೋಣ ಫುಡ್ಡಲ್ಲಿ. ಅದನ್ನೇ ನಾವು ಖರ್ಚು ಮಾಡಿದ್ರೆ, ಅದು ನಾವು ಶೇಖರಣೆ ಆಗಿರೋದು ಖರ್ಚು ಮಾಡಿದ್ರೆ ಅದು ಬ್ಯಾಲೆನ್ಸ್ ಆಗುತ್ತೆ. ಸೊ ಅದನ್ನು ನಾವು ಯೋಚನೆ ಮಾಡಬೇಕು. ಸೊ ಒಂದು ನಾವು ಅದು ಇತಿಮಿತಿಯಲ್ಲಿ ತೊಗೊಳ್ಳೋವಂಥದ್ದಾದರೆ, ಸೊ ಇನ್ನೊಂದು ಈ ಎಕ್ಸಸೈಸ್ ಮಾಡೋದ್ರಿಂದ ಕ್ಯಾಲರಿ ಬರ್ನ್ ಮಾಡುವಂಥದ್ದು. ಸೊ ಇದು ಕೂಡ ಆ್ಯಕ್ಟಿವಿಟಿ ಕಡಿಮೆ ಆದರೂ ಕೂಡ ಒಂದು ಕಾಂಟ್ರಿಬ್ಯೂಷನ್ ಫ್ಯಾಕ್ಟ್ರು. ಸೊ ಡಯೆಟ್ಟು ಕೂಡ, ಮತ್ತು ಲೆಸ್ ಆ್ಯಕ್ಟಿವಿಟಿ ಅಥವಾ ಸೆಡೆಂಟರಿ ಲೈಫ್ ಸ್ಟೈಲು. ಅದೇ ರೀತಿ ಈ ಫೀಮೇಲ್ಸಲ್ಲಿ ಎಸ್ಪೆಷಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಹಾರ್ಮೋನ್ಗಳ ವ್ಯತ್ಯಾಸ ಇದ್ದಾಗ, ಸೊ ಅಲ್ಲೇನಾಗುತ್ತೆ, ಅವ್ರಿಗೆ ಫೀಮೇಲ್ ಹಾರ್ಮೋನ್ಸ್ ಜಾಸ್ತಿ ಆದಾಗ ಈ ಫ್ಯಾಟ್ ಅಕ್ಯುಮುಲೇಷನ್ ಆಗೋದಂತೂ ಆಗುತ್ತೆ. ಅದೊಂದು. ಇನ್ನೊಂದು ಕಂಡೀಷನ್ ಏನಂದರೆ ಈ PCOD ಅಂತೀವಿ, ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಆ ಒಂದು ಟೈಮಲ್ಲಿ ಏನಾಗುತ್ತೆ, ಅದು ಕೂಡ ಈ ಫ್ಯಾಟ್ ಅಕ್ಯುಮುಲೇಷನ್, ಒಬೆಸಿಟಿ ಕೂಡ ಒಂಥರ ವಿಶ್ವ ಸೈಕಲ್. ಒಬೆಸಿಟಿಯಿಂದ PCOD ಇರುತ್ತೆ, PCODಯಿಂದ ಒಬೆಸಿಟಿ ಮೇಂಟೈನ್ ಆಗ್ತಾ ಇರುತ್ತೆ. ಸೊ ಇದೊಂದು ಕಂಡೀಷನ್ಗಳು. ಅಥವಾ ಈ ಪೋಸ್ಟ್ ಪ್ರೆಗ್ನೆನ್ಸಿ ಚೇಂಜಸ್ ಅಂತ ಹೇಳ್ತೀವಿ. ಪೋಸ್ಟ್ ಪ್ರೆಗ್ನೆನ್ಸಿ ಚೇಂಜಸ್ ಅಂದರೆ ಅವ್ರಿಗೆ ತಮ್ಮ ಆರೈಕೆ ಮಾಡಲಿಕ್ಕೆ ಆಗ್ತಾ ಇರಲ್ಲ. ಅಂದರೆ ಹೆಚ್ಚಿನದಾಗಿ ಅವ್ರದ್ದು ಮಗು ಆರೈಕೆ ಇರಬಹುದು ಅಥವಾ ಫ್ಯಾಮಿಲಿ ಆರೈಕೆ ಇರ್ಬೋದು, ಅದರಲ್ಲೇ ಅವರು ತಮ್ಮನ್ನು ಮರ್ತು ಬಿಟ್ಟಿರ್ತಾರೆ. ಅಂದರೆ ತಮ್ಮ ಆರೈಕೆನ, ಆ್ಯಕ್ಟಿವಿಟೀಸ್ ಅಷ್ಟಾಗಿ ಇರಲ್ಲ. ಸೊ ಅವಾಗೂ ಕೂಡ ಈ ಒಬೆಸಿಟಿ ಅನ್ನೋದು ಬರುತ್ತೆ. ನಾವು ಪೋಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನಾವು ತುಂಬ ಕಾಮನಾಗಿ ನೋಡ್ತಾ ಇರ್ತೀವಿ.